ಏನೇ ಲಕ್ಷ್ಮಿ, ನಿನ್ ರೂಮ್ಗೆ ಇನ್ಯಾರೋ ಹೊಸಬ್ರು ಕರ್ಕೊಂಡು ಬಂದಿದ್ಯಾ? ರೂಮ್ ತೋರ್ಸಕ್ ಬಂದ್ಯಾ? ಅಯ್ಯೋ ಇಲ್ಲ ಅಕ್ಕ, ಇವರು ನಮ್ಮ ಅತ್ತಿಗೆ ಪಿ ಜಿ ನೋಡಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಹೌದಾ? ಯಾರೋ ಹೊಸ ಗೆಸ್ಟ್ ಕರ್ಕೊಂಡು ಬಂದಿದ್ಯಾ, ಅಡ್ವಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡೆ. ಸರಿ ಹೋಗಮ್ಮ ತೋರ್ಸು. ಸಾರಿ ಅದಕ್ಕೆ, ಏನೋ ಅನ್ಕೋಬೇಡಿ. ಇಟ್ಸ್ ಓಕೆ ಲಕ್ಷ್ಮಿ, ಬನ್ನಿ. ಅದಕ್ಕೆ ಇವರು ನನ್ನ ರೂಮ್ಮೇಟ್ಸ್. ಇವಳ ಹೆಸರು ಕಾವ್ಯ ಅಂತ. ಹಾಯ್ ಕಾವ್ಯ. ಇವಳು ವಿದ್ಯಾ. ಹಾಯ್ ವಿದ್ಯಾ. ಅವಳು ಐರಾ. ಹಾಯ್. ಹಾಯ್ ಐರಾ. ಇವರು ನಮ್ಮ ಅತ್ತಿಗೆ, ನನ್ನ ಸಂಜೀವಣ್ಣನ ಹೆಂಡತಿ ಅಮೃತ ಅಂತ ಇವ್ರ ಹೆಸರು. ಹಾಯ್ ಎಲ್ರಿ. ಹಾಯ್. ಲಕ್ಷ್ಮಿ, ಇವರೆಲ್ಲ ನಿನ್ನ ಕ್ಲಾಸ್ಮೇಟ್ಸಾ? ಇಲ್ಲ ಅದಕ್ಕೆ, ಕಾವ್ಯ ಮತ್ತು ವಿದ್ಯಾ ಮಾತ್ರ ನನ್ನ ಕ್ಲಾಸ್ಮೇಟ್ಸ್. ಐ ಆಮ್ ಜಸ್ಟ್ ಅ ರೂಮ್ಮೇಟ್. ಓ, ಅದಕ್ಕೆ ಅಣ್ಣನ ಹತ್ರ ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ, ಅವನೇನಾದರೂ ಕೇಳಿದ್ರೆ ರೂಮ್ ತುಂಬ ದೊಡ್ಡದಿದೆ, ಎಲ್ರಿಗೂ ಸಪ್ರೇಟ್ ಮಂಚ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಕೂಡ ಹೇಳಿ ಪ್ಲೀಸ್. ಅದಕ್ಕೆ ಸರಿ, ನೀನು ಬಾ. ಲಕ್ಷ್ಮಿ, ಇಲ್ಲೇ ಉಳ್ಕೋಬೇಕು ಅಂತೇನಿಲ್ಲ. ಕಾಲೇಜ್ ಹಾಸ್ಟೆಲ್ ಇದಕ್ಕಿಂತ ಬೆಟರ್ ಇದೆ. ನೀನು ಅಲ್ಲೇ ಸೇರ್ಕೊ, ಅಥವಾ ನೀನು ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ 1 BHK ತೊಗೊಳ್ಳಿ. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಇಲ್ಲ ಅದಕ್ಕೆ, ಇದು ಒಂದಿನದ ಪ್ರಶ್ನೆ ಅಲ್ಲ. ಓದೋ ಎಲ್ಲ ಹುಡುಗಿರು ಕಷ್ಟನೋ ಸುಖನೋ ತನ್ನ ಓದಕ್ಕೆ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡಿರೋರೆ. ನಮಗೆ ಇದೇ ಸಾಕು. ಅದಕ್ಕೆ ನಿಮ್ಮ ಹೆಲ್ಪ್ ತೊಗೊತಿಲ್ಲ ಅಂತ ನನಗೆ ದುರಂಕಾರ ಅನ್ಕೋಬೇಡಿ. ಅದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಇದಕ್ಕೆ ಹೇಗೋ ಹೊಂದಿಸ್ಕೋತೀನಿ. ಪ್ಲೀಸ್ ಅದಕ್ಕೆ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬನ್ನಿ ಅದಕ್ಕೆ ಹೋಗೋಣ, ಅಣ್ಣ ಒಬ್ಬನೇ ಕಾಯ್ತಿರ್ತಾನೆ. ಲಕ್ಷ್ಮಿ, ಕನಸುಗಳನ್ನ ಮಣ್ಣು ಮಾಡಿ ಯಾರ್ದೋ ಮನೇಲಿ ಉಳಿಯೋದಕ್ಕಿಂತ ಎಷ್ಟೇ ಕಷ್ಟ ಆದರೂ ನನ್ನ ಇಷ್ಟದ ಜೀವನ ಬದುಕ್ತೀನಿ ಅನ್ನೋದೇ ಬೆಟರ್. ಬನ್ನಿ ಅದಕ್ಕೆ. ಅಮೃತ ಅವ್ರೆ, ರೂಮ್ ನೋಡಿದ್ರಾ? ನೋಡಿದೆ. ಲಕ್ಕಿ ಅಲ್ಲಿರೋಕ್ಕೇನು ಪ್ರಾಬ್ಲಮ್ ಇಲ್ಲ ತಾನೆ? ಅಲ್ಲಿ ಹುಡುಗಿರೆಲ್ಲ ಹೇಗೆ? ಅಣ್ಣ ಅದು ಸಂಜೀವ್ ಅವರೇ, ಇವಳ ರೂಮ್ಮೇಟ್ಸ್ ಎಲ್ಲ ತುಂಬ ಒಳ್ಳೆಯವರು. ರೂಮ್ ಕೂಡ ದೊಡ್ಡದಾಗೇ ಇದೆ. ಎಲ್ಲರಿಗೂ ಸಪ್ರೇಟ್ ಕಾಟ್ಸ್. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಕೂಡ ಹೇಳಿ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಈಗ ನಿನಗೆ ಸಮಾಧಾನ ಆಯ್ತಾ? ನೀನು ಇಲ್ಲಿರ್ಬೇಕಾದ್ರೆ ನನಗೆ ಹೇಗೆ ಸಮಾಧಾನ ಆಗುತ್ತೆ ಲಕ್ಕಿ? ಅಣ್ಣ ಅದಕ್ಕೆ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀನು ಆರಾಮಾಗಿ ಹೋಗು. ಚಿಕ್ಕಪ್ಪ ಕೇಳಿದ್ರೆ ನಾನೇನು ಹೇಳಿ ಲಕ್ಕಿ? ಅಪ್ಪಂಗೆ ನಾನೇ ನಿಜ ಹೇಳ್ತೀನಿ, ಆದರೆ ಈಗಲ್ಲ. ಈ ನಿಜಾನ ನಾನೇ ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ ಲಕ್ಕಿ. ಇನ್ನು ಅವ್ರನ್ನ ಹೆಂಗೆ ಅರ್ಗಿಸ್ಕೊಂತಾರೋ ಗೊತ್ತಿಲ್ಲ. ಕಷ್ಟ ಆದರೂ ಒಪ್ಕೊಳ್ಳೇಬೇಕಾಗತ್ತೆ.